ನಮಸ್ತೆ ವೀಕ್ಷಕರೇ, ಯಕ್ಷಾಂಗನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಸಂಚಿಕೆಯಲ್ಲಿ ಸ್ತ್ರೀ ವೇಷಧಾರಿಯಾಗಿ ಅತ್ಯಂತ ಲಾಲಿತ್ಯಪೂರ್ಣವಾಗಿ ಮತ್ತು ಅಷ್ಟೇ ಅತ್ಯಂತ ಚಂದದ ವೇಷಧಾರಿಯಾಗಿ ಮಾತಿನಲ್ಲಿಯೂ ಕೂಡ ಅತ್ಯಂತ ಹಿಡಿತವನ್ನು ಹೊಂದಿರುವಂತಹ ಉಮೇಶ್ ನಾಯ್ಕ್ ಪೇತ್ರಿ ಇವರನ್ನು ಮಾತನಾಡಿಸೋಣ. ಎಲ್ಲಕ್ಕಿಂತ ಮೊದಲಾಗಿ ಶ್ರೀಯುತರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಸರ್, ತಮಗೆ ಯಕ್ಷಾಂಗನ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ನಾನು ಗಮನಿಸಿದ ಹಾಗೆ ಗೋಳಿಗರಡಿ ಮೇಳದಲ್ಲಿ ಸುದೀರ್ಘವಾಗಿ ಸ್ತ್ರೀವೇಷವನ್ನು ಮಾಡಿ ಜನ ಮನ್ನಣೆಯನ್ನು ಪಡೀತಾ ಇರುವವರು. ಹೇಳಿ ಸರ್, ಯಕ್ಷಗಾನ ಎನ್ನುವಂಥದ್ದು ನಿಮಗೆ ಯಾಕೆ ಆಕರ್ಷಣೆ ಆಯಿತು? ನೀವು ಯಕ್ಷಗಾನವನ್ನೇ ಆಯ್ದುಕೊಳ್ಳಲಿಕ್ಕೆ ಕಾರಣ ಏನು? ಯಾಕಂದರೆ ಇದೀಗ ನಿಮ್ಗೆ ವೃತ್ತಿ ಕೂಡ ಹೌದು ಇದೀಗ. ಹೇಳಿ ಸರ್, ಯಕ್ಷಗಾನ ಯಾಕೆ ನಿಮ್ಗೆ ಆಸಕ್ತಿ ಆಯಿತು? ಆಸಕ್ತಿ ಅಂತ ಯಕ್ಷಗಾನದ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ ಮೊದಲು. ಯಕ್ಷಗಾನ ಅಂತ ಹೇಳಿದ್ರೆ ಏನಂತ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ಒಂದು ಎಸ್ ಎಲ್ ಸಿಯಲ್ಲಿ ಒಂದೆರಡು ಸಬ್ಜೆಕ್ಟ್ ಹೋಯ್ತು. ಎಲ್ಲಿ ನೀವು ಓದಿದ್ದು? ಅಲ್ಲಿ ಕೂರಾಡಿಯಲ್ಲಿ. ಕೂರಾಡಿ ಹಾಸ್ಟೆಲಲ್ಲಿ. ನಿಮ್ಮ ಪೇತ್ರಿ ಅಲ್ಲಿ ಒಂದು ಹಾಸ್ಟೆಲ್ ಉಂಟು. ಹಾಸ್ಟೆಲ್ ಕೂರಾಡಿ ಹಾಸ್ಟೆಲಲ್ಲಿ. ಓಕೆ. ಬಾರ್ಕೂರ್ ಹತ್ರ. ಆಮೇಲೆ ಒಂದೆರಡು ಸಬ್ಜೆಕ್ಟ್ ಹೋಯ್ತು. ಮನೆಯಲ್ಲಿದ್ದೆ. ನನಗೊಂದು ಲೆಟ್ರ್ ಬಂತು, ಇಂಟರ್ವ್ಯೂ ಲೆಟ್ರ್ ಬಂತು. ನಾನೆಂತ ಇದು ಗೊತ್ತಿಲ್ಲ ನನಗೆ, ನಾನು ಮನೆಯಲ್ಲಿರಲಿಲ್ಲ. ಆಮೇಲೆ ಮನೆಗೆ ಬಂದ ಮೇಲೆ ಮನೆಯವರ ಲೆಟ್ರ್ ಕೊಟ್ಟರು. ನಾಳೆ ಅಂತ ಹೇಳಿದ್ರೆ ಇಂಟರ್ವ್ಯೂ ನಂದು. ಯಾವ್ದ್ರದ್ದು ಇಂಟರ್ವ್ಯೂ? MGM ಇದು ಯಕ್ಷಗಾನ ಕೇಂದ್ರಕ್ಕೆ. ಅದ್ರ ಬಗ್ಗೆ ಎಂಥದ್ದು ಗೊತ್ತಿಲ್ಲ. ಆದರೆ ಮತ್ತೆ ಎಂತ ಮಾಡುದು ಅಂದ್ರೆ ಯಕ್ಷಗಾನ ಇಂಟ್ರೆಸ್ಟ್ ಇಲ್ಲ. ಲೆಟ್ರ್ ಬಂತು, ಹೇಗೆ ಬಂತೇನು ಗೊತ್ತಿಲ್ಲ. ಅಲ್ಲಿ ನಮ್ಮ ಪೇತಲಿ ರಾಧಾಕೃಷ್ಣನ್ ಅಂತ ಇದ್ರು. ಅವ್ರ ಮನೆಗೆ ಹೋದ ಯಕ್ಷಗಾನದಲ್ಲಿ ಸ್ವಲ್ಪ ವೇಷ ಎಲ್ಲ ಮಾಡಿದವರು, ಮೇಳದಲ್ಲಿದ್ದವರು. ಈಗ ಹೋಗ್ತಾ ಇಲ್ಲ, ಮೇಳದಲ್ಲಿದ್ದರು. ಅವ್ರ ಹತ್ರ ಹೋಗಿ ಕೇಳಿದೆ, ಹೀಗೆ ಲೆಟ್ರ್ ಬಂತು, ಏನು ಮಾಡುದು? ನಾಳೆ ಬೆಳಿಗ್ಗೆ 6 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ರು. ಅದು ಅವ್ರ ಮನೆಯಲ್ಲಿ ರಾತ್ರಿ ಸ್ವಲ್ಪ ತಿತ್ತಿತ್ತೆ ಅಂತ ಒಂದು ಚೂರು ತಾಳ ಹೇಳಿ ಕೊಟ್ಟರು. ಆಯ್ತು, ನೋಡು ಬೆಳಿಗ್ಗೆ ಬಾ ಹೋಗು ಅಂತ ಹೇಳಿದ್ರು. ಅವರೇ ಕರ್ಕೊಂಡು ಬಂದರು. ಇಲ್ಲಿ ಇಂಟ್ರೆಸ್ಟ್ ಒಂದು 35-36 ಮಂದಿ ಇದ್ರು. ಇಂಟ್ರ್ಯೂ ಆಯಿತು. ಅದರಲ್ಲಿ ನಾವು ಒಂದು 14 ಮಂದಿ ಸೆಲೆಕ್ಟ್ ಆಯಿತು. ಅದ್ರಲ್ಲಿ ಸೆಲೆಕ್ಟ್ ಆದೆ. ಮತ್ತೆ ಸೆಲೆಕ್ಟ್ ಆಯ್ತಲ್ಲ ಅಂತ ಮತ್ತೆ ಅಲ್ಲಿ ಕ್ಲಾಸಿಗೆಲ್ಲ ಹೋದೆ. ಆಯ್ತು. ಆಮೇಲೆ ಮತ್ತೆ ಅದ್ರ ಬಗ್ಗೆ ಕ್ಲಾಸ್ ಆಯ್ತು. ಹೌದು, ಅದ್ರ ಬಗ್ಗೆ ಹೆಚ್ಚು ಗೊತ್ತೆ. ಕಡೆಗೆ ನಮ್ಮ ಸಂಜೆ ಸೋಣ್ರಿ ಗುರುಗಳು ಅವರೇ ಗೋಳೆಗಾಡಿ ಮೇಳಕ್ಕೆ ಶ್ರೀವೇಷ ನೀವು ಮಾಡು, ಶ್ರೀವೇಷ ನಿನ್ಗೆ ಒಳ್ಳಾಗ್ತದೆ, ಬೇರೆ ಅದು ಬೇಡ ಅಂತ ಅವರೇ ಸಂಬಳ ಎಲ್ಲ ಮಾತಾಡಿ, ಅವರೇ ಕೊಣಿಯೂರು ಯಜಮಾನಿಕೆಯಲ್ಲಿ ಅವರೇ ಎಲ್ಲ ಮಾತಾಡಿ, ನನ್ನ ಬಗ್ಗೆ ಎಂಥದ್ದು ಗೊತ್ತಿಲ್ಲ, ಅವರೇ ಮಾತಾಡಿ ಅವರೇ ಮೇಳಕ್ಕೆ ಸೇರಿಸಿದ್ರು. ಯಕ್ಷಗಾನ ಕಲಿತೆ. ಮತ್ತೆ ಕಲ್ತ್ರ ಮೇಲೆ ಇನ್ನೆಂಥದ್ದು ಅಂತ ಅದ್ರ ಬಗ್ಗೆ ಇಂಟ್ರೆಸ್ಟ್ ಹೆಚ್ಚಾಯ್ತು. ಹೌದು, ಕಲ್ತದ್ದು ಯಾಕೆ ಬಿಡ್ಬೇಕು? ಮತ್ತೆ ಎಕ್ಸಾಮ್ ಕಟ್ಲಿಕ್ಕೂ ಹೋಗ್ಲಿಲ್ಲ. ಇದು ಕಲ್ತಾ ಇತ್ತು, ನೋಡು ಇದ್ರಲ್ಲಿ ಏನಾಗ್ತದೆ ಅಂತ ಮತ್ತೆ ಹೋದೆ ಯಕ್ಷಗಾನಕ್ಕೆ. ಅಲ್ಲಿ ಹೋದೆ, 1 ವರ್ಷ ಅಲ್ಲಿ ಮಾಡಿದೆ. ಆದ್ರೂ ತುಂಬಾ ಕಷ್ಟ ಆಯ್ತು, ಬೇಡ ಅನಿಸ್ತು. ಸರಿ, ಫಸ್ಟ್ ಅಲ್ಲ. ಮತ್ತೆ ಅಂದ್ರೆ ಅಲ್ಲಿ ಎಂತ ಗೊತ್ತಿಲ್ಲ ಇತ್ತು, ಬೇಡ ಇದೆಲ್ಲ ಆಗುದೆಲ್ಲ ತುಂಬಾ ಕಷ್ಟ ಆಯ್ತು. ಆವಾಗೆಲ್ಲ ತುಂಬಾ ಕಷ್ಟ ಯಕ್ಷಗಾನ ಅಂದ್ರೆ. ನಾವು ಫಸ್ಟ್ ಹೋಗುದು, ಬೆಳಗ್ಗೆ ತನಕ ಎಲ್ಲ ಹಾಕಿದ್ರೆ ಮಾಡಿ ಹಾಕಿ ಅದು ಇದೆಲ್ಲ ಮಾಡ್ಬೇಕಲ್ಲ, ನಿದ್ದೆ ಬಿಡ್ಬೇಕು, ಎಲ್ಲ ತುಂಬಾ ಕಷ್ಟ ಆಯ್ತು. ಮತ್ತೆ ಅವಾಗೆಲ್ಲ ಈಗ ಬಸ್ ಎಲ್ಲ ಇರ್ಲಿಲ್ಲ, ಲೋಡ್ ಎಲ್ಲ ಮಾಡಿ ಎಲ್ಲ ಹೋಗುವಾಗ ಬಿಸಿಲಲ್ಲೆಲ್ಲ ಹೋಗುದು ತುಂಬಾ ಕಷ್ಟ ಆಯ್ತು. ಕಲೆಕ್ಷನ್ ಮಾಡ್ಬೇಕಾಗಿತ್ತು. ಕಲೆಕ್ಷನ್ಗೆಲ್ಲ ಆದ್ರೆ ನಾನು ಅಷ್ಟು ಹೋಗ್ಲಿಲ್ಲ, ಅಲ್ಲಿ ಹೇಳಲಿಲ್ಲ. ಆದ್ರೆ ಲೋಡಾಗಿ ಹೋಗುತ್ತಿ ಬಿಸಿಲು, ಲಾರಿಯಲ್ಲಿ ದೂರ ಹೋಗುತ್ತಿ ಬಿಸಿಲು. ಮತ್ತೆ ನಮ್ಗಂದ್ರೆ ಸ್ಯಾಲ್ರಿ ಎಲ್ಲ ಅವರೇ ಮಾತಾಡಿದ್ದು. ಇಲ್ಲಿ ಇದೆಲ್ಲ ಇಲ್ಲ, ಊಟ ಮಾತ್ರ ಮಧ್ಯಾಹ್ನ. ಹಾಗೆ ತುಂಬಾ ಕಷ್ಟ ಆಯ್ತು. ಆದ್ರೂ ಆಮೇಲೆ 1 ವರ್ಷ ಮಾಡಿದೆ ಅಲ್ಲಿ ತಿರುಗಾಟ. ಹೋದ್ಮೇಲೆ ಬಿಡಬಾರ್ದಲ್ಲ. ಆದ್ರೆ ಮತ್ತೆ ಅಲ್ಲಿ ಬಿಡ್ಲಿಕ್ಕೆ ಮನ್ಸಾಗಿ, ಯಾಕಂದ್ರೆ ಅಲ್ಲಿಂದ ಮತ್ತೆ ಮನೆ ಬಿಟ್ಟು ಬಂದ್ರು ಮನೆಯಲ್ಲಿ ಅದರಿಂದ ಜಾಸ್ತಿ ಇತ್ತು, ಸಮಸ್ಯೆ ಇತ್ತು. ಅದಕ್ಕೆ ಅಲ್ಲೇ ತಿರುಗಾಟ ಮಾಡಿದೆ 1 ವರ್ಷ. ಆಮೇಲೆ ನಮ್ಮ ಚಿಕ್ಕಪ್ಪ ಮಂದರ್ತಿ ಮೇಳದ ಇದ್ರು, ಶ್ಯಾಮ್ ನಾಯ್ಕರ್ ಅಂತ. ಅವರು ಮಂದರ್ತಿ ಮೇಳಕ್ಕೆ ಹೋಗುವ, ಮಂದರ್ತಿ ಮೇಳಕ್ಕೆ ಬಾ ಅಂತ ಹೇಳಿದ್ರು. ಅವರು ಮಂದರ್ತಿ ಮೇಳಕ್ಕೆ ಮಾತಾಡಿಸಿದ್ರು. ಅಲ್ಲಿ ಸ್ವಲ್ಪ ವ್ಯವಸ್ಥೆ ಎಲ್ಲ ಒಳ್ಳೆ ಇತ್ತು. ಆಗ ಅಲ್ಲಿ ತಿರುಗಾಟ ಆರಂಭ ಮಾಡಿದೆ. ಒಂದು 5 ವರ್ಷ ಅದರಲ್ಲೇ ಇದ್ದೆ ಮಂದರ್ತಿಯಲ್ಲಿ. PT ಶ್ರೀವೇಷ ಮಾಡ್ಕೊಂಡಿದ್ದೆ. ಅವಾಗ ವೇಷದ ಬಗ್ಗೆ ಎಲ್ಲ ಅಷ್ಟೊಂದು ಗೊತ್ತಿರ್ಲಿಲ್ಲ. PT ಶ್ರೀವೇಷ ಮಾಡ್ತಾ ಇದ್ದೆ, ವೇಷಗಳೆಲ್ಲ ಇರ್ತೇನೆ. ಮತ್ತೆ ನಾನು ಮತ್ತೆ ಇಲ್ಲೇ ಇದ್ರೆ ಮತ್ತೆ PT ಶ್ರೀವೇಷ ಸಖಿ ಅದು ಇದೆಲ್ಲ ಮಾಡ್ಬೇಕಲ್ಲ, ಸ್ವಲ್ಪ ಮತ್ತು ಇದಾಗ್ಬೇಕಂತ. ಆಮೇಲೆ ಅಮೃತೇಶ್ವರಿಗೆ ಕರೆದ್ರು, ಅಲ್ಲಿ 3ನೇ ಶ್ರೀವೇಷಕ್ಕೆ. ಅಲ್ಲಿಗೆ ಹೋದೆ. ಅಲ್ಲಿ ಹೊಸಳ ಉದಯ ಮತ್ತೆ ಯಾವ ವರ್ಷ ದೇವಕರಣ್ಣ ಎಲ್ಲ ಇದ್ರು. ಅಲ್ಲಿ 3ನೇ ಶ್ರೀವೇಷಕ್ಕೆ ಹೋದಾಗ ನನ್ಗೆ ಒಳ್ಳೆ ವೇಷ ಹಾಕಿದ್ರು ಇವರು, ದೇವಕರಣ್ಣೆಲ್ಲ. ಅಲ್ಲಿ ವೇಷ ಹಾಕಿದ್ಮೇಲೆ ಸ್ವಲ್ಪ ಪಾಸ್ ಆದೆ. ಮತ್ತೆ ಅಲ್ಲಿಂದ ನಂದು ಸ್ವಲ್ಪ ಟರ್ನ್ ಆದಾಗ ಆಯ್ತು ಯಕ್ಷಗಾನದ ಎಲ್ಲ ಸ್ವಲ್ಪ ಎಲ್ಲ ಉಮೇಶ್ ಒಬ್ಬ ಪೇತ್ರಿ ಯಕ್ಷಗಾನ ಕಲಾವಿದ ಅಂತ ಸ್ವಲ್ಪ ಪ್ರಚಾರ ಆದದ್ದೇ ಅಮೃತೇಶ್ವರಿ ಮಾಡಿದೆ. ವೇಷಗಳೆಲ್ಲ ಅಲ್ಲೇ ದೇವಕರಣ್ಣ ಎಲ್ಲ ಒಳ್ಳೆ ವೇಷ ಹೇಳಿ ಕೊಡ್ತಾ ಇದ್ರು, ಹಾಕ್ತಾ ಇದ್ರು. ಕಡೆಗೆ ನಾನು 3ನೇ ವೇಷ ಹಾಕಿದ್ಮೇಲೆ ಅಲ್ಲಿ ಸಖಿ ಶ್ರೀವೇಶದವರು
ಅವ್ರು ಸ್ವಲ್ಪ ಬೇಸರ ಆಯ್ತು, ಇವರು ಅವ್ರಿಗೆ ವೇಷ ಆಗ್ತಾ ಇದ್ದಾರಲ್ಲ ಅಂತ ಬೇಸರ ಆಗಿ ಅವ್ರು ಬಿಟ್ಟು ಹೋದ್ರು. ಆಮೇಲೆ ಫುಲ್ ಅವಕಾಶ ಎಲ್ಲ ನಮ್ಗೆ ಇದಾಯ್ತು. ಅಲ್ಲಿಂದ ಯಕ್ಷಗಾನ ಬಗ್ಗೆ ತುಂಬಾ ಆಸಕ್ತಿ ಬಂತು, ಅದರಲ್ಲಿ ಮತ್ತೆ ನೆಲೆಯೂರುವಂತ ಒಂದು ಅವಕಾಶಗಳು ಬಂತು. ಯಕ್ಷಗಾನ ಬಗ್ಗೆ ತುಂಬಾ ಕೊನೆಗೆ ಗೊತ್ತಾಯ್ತು ಯಾರು ಲೆಟರ್ ಹಾಕಿದ್ದಂತ ಹೇಳಿ? ಲೆಟರ್ ಹಾಕಿದ್ದ ಆಮೇಲೆ ನಮ್ಮ ಕ್ಲಾಸ್ಮೇಟ್ ಅವರೇ ರಾಧಾಕೃಷ್ಣನ ಅಣ್ಣನ ಮಗ ಅಂತ, ಅವರು ಗಣೇಶ್ ಅಂತ ಗುರುಗಳಾಗಿದ್ರು MGM ಕಾಲೇಜಲ್ಲಿ, ಅಲ್ಲಿ ಕೇಂದ್ರದಲ್ಲಿ ಗಣೇಶ್ ಅವರೇ ಹಾಕಿದ್ದಂತ, ಅವರೇ ಲೆಟರ್ ಹಾಕಿದ್ದಂತ ಅಡ್ರೆಸ್ಗೆಲ್ಲ ಅವರೇ ಹಾಕಿದ್ದಂತ. ಆದ್ರೆ ಅವ್ರ ಕಡೆಗಳಿಗೆ ಹೇಳಲಿಲ್ಲ ನಾನು ಹಾಕಿದ್ದಂತ. ಆದ್ರೆ ಮತ್ತೆ ನಮ್ಗೆ ಅಲ್ಲಿ ಯಾರು ಇದು ಇಲ್ಲ, ಕೇಂದ್ರದಲ್ಲಿ ಇದ್ದದ್ದು ಅವರೇ ಒಬ್ರೇ, ಹಾಗಾಗಿ ಮತ್ತೆ ಯಾರು ಹಾಕ್ಲಿಕ್ಕಿಲ್ಲ. ಅದು ಕಡೆಯವರೆಗೆ ಅವ್ರು ಹೇಳಲಿಲ್ಲ ನಾನು ಹಾಕಿದೆ ಅಂತ. ಸರಿ ಸರಿ. ಈಗ ಒಂದು ಅವರಿಗೊಂದು ಕೃತಜ್ಞತೆ ಸಲ್ಲಿಸುವಂತ ಒಂದು ಅವಕಾಶಗಳು ಲಭ್ಯ, ಅವರೇ ನಮ್ಗೊಂದು ಜೀವನಕ್ಕೆ ದಾರಿ ಮಾಡಿ. ಮತ್ತೆ ಗುರುಗಳಾಗಿ ಅವರು ಇದ್ರು, ಸಂಜೆ ಸೋಂಡ್ರು ಇದ್ರು. ಆದ್ರೆ ಆಮೇಲೆ ನಮ್ಮ ಗುರುಗಳಾಗಿ ಅವರು ಇದ್ರು, ಗಣೇಶನ್ ಇದ್ರು. ಓಕೆ. ಈಗ ಮನೆಯಲ್ಲಿ ಬಡತನದ ಪರಿಸ್ಥಿತಿ ಇತ್ತು, ಆ ಕಾರಣಕ್ಕೋಸ್ಕರವಾಗಿ ನೀವು ಹಾಸ್ಟೆಲ್ಗೆ ಹೋಗಿರುವಂತದ್ದು. ಯಕ್ಷಗಾನಕ್ಕೆ ಹೋಗುವ ಸಂದರ್ಭಕ್ಕೆ ಮನೆಯವರ ಪ್ರತಿಕ್ರಿಯೆ ಹೇಗಿತ್ತು? ಮನೆಯಲ್ಲಿ ಇಂಟ್ರೆಸ್ಟ್, ಮನೆಯವರಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಅಂದ್ರೆ ನಾವು ತುಂಬಾ ಫ್ಯಾಮಿಲಿ ದೊಡ್ಡದು. ತಂದೆ ಹೆಸರೇನು? ಅಚ್ಯುತ್ ನಾಯ್ಕ್ ಅಂತ ಅಪ್ಪ. ಎಲ್ಲಿ? ಲಕ್ಷ್ಮೀ ಮೂಡೂರು ನಸಿ, ಅಲ್ಲೇ ಇಲ್ಲಿ. ತಾಯಿ ಲಕ್ಷ್ಮೀಬಾಯಿ. ಅವರು ಮೂಲತಃ ಇಲ್ಲಿ ಚಾಂತಾರ್, ಬ್ರಹ್ಮಾವರ ಹತ್ರ ಚಾಂತಾರ್ ಅಂತ ಅಲ್ಲಿ. ನೀವು ಎಷ್ಟು ಮಂದಿ ಮಕ್ಕಳು? ನಾವು 8 ಮಂದಿ, 4 ಹೆಣ್ಣು 4 ಗಂಡು. ಓಕೆ ಓಕೆ. ಅವರೆಲ್ಲ ಯಾರಿಗಾದ್ರು? 3 ನನ್ನ ತಂಗಿಯರೇ. ಹಾಗಾಗಿ ಮತ್ತೆ ಸ್ವಲ್ಪ ಅಮ್ಮ ತುಂಬಾ ಕಷ್ಟಪಟ್ಟಿದ್ರು. ಅಪ್ಪ ಸ್ವಲ್ಪ ಇದರಲ್ಲಿ ಜಾಸ್ತಿ ಇದ್ರಲ್ಲ, ಮನೆ ಕಡೆ ಗಮನ ಎಲ್ಲ ಹೆಚ್ಚು ಇದು ಮಾಡ್ತಾ ಇಲ್ಲ, ಅವ್ರ ಕೆಲಸ ಇವರಿಗೆ ಇದೆ. ಹಾಗಾಗಿ ಅಮ್ಮ ತುಂಬಾ ಕಷ್ಟ. ಅದಾಗಿ ನಾನು ಅಲ್ಲಿ ಗೋಳೆಗಡೆಗೆ ಹೋದಾಗ ಮನೆಗೆ ಬಂದ್ರೆ ಮತ್ತೂ ಜಾಸ್ತಿ ಸರಿ ಊಟ ಇಲ್ಲಾದ್ರೂ ಊಟ ಆದ್ರೂ ಇರ್ತಿತ್ತ, ಇಲ್ಲಿ ಊಟಕ್ಕೂ ಸತ್ರ ಇಲ್ಲ ಅಂತ. ಮತ್ತೆ ಮನೆಯವರು ಸ್ವಲ್ಪ ಯಕ್ಷಗಾನ ಕಲಿತೆ, ಮನೆಯವರು ಮತ್ತೆ ಅಣ್ಣನವರೆಲ್ಲ ಎಜುಕೇಶನ್ ಅಲ್ಲಿ ಯಾರಿಲ್ಲ, ಹಾಗಾಗಿ ನನ್ಗೆ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ರು. ಎಲ್ಲರಿಗೂ ಇಂಟ್ರೆಸ್ಟ್ ಇತ್ತು, ಕಡೆಗೆ ತುಂಬಾ ಇಂಟ್ರೆಸ್ಟ್, ಕಡೆ ನನಗೂ ಸ್ವಲ್ಪ ಇಂಟ್ರೆಸ್ಟ್. ಯಾಕಂದ್ರೆ ಸ್ವಲ್ಪ ಯಕ್ಷಗಾನಕ್ಕೆ ಹೋದ ಅಂತ ಹೇಳಿ ಮತ್ತೆ ನಮ್ಗೆ ಸ್ವಲ್ಪ ಒಳ್ಳೆ ಗೌರವಗಳು ಕೂಡ, ಒಳ್ಳೆ ಆಚೆ ಈಚೆ ಎಲ್ಲ ಗೌರವ ಕೊಡ್ತಾ ಇದ್ರು. ಯಕ್ಷಗಾನಕ್ಕೆ ಹೋಗ್ತಾ ಇದ್ದೇನೆ ಅಂದ್ಕೊಳ್ಳಿ ಒಳ್ಳೆ ಸಪೋರ್ಟ್ ಕೊಟ್ಟಿದ್ರು. ಸ್ವಲ್ಪ ಇಂಟ್ರೆಸ್ಟ್ ಮತ್ತು ಜಾಸ್ತಿ ಆಯ್ತು. ದುರಭ್ಯಾಸ ಇಲ್ಲದೆ ಒಂದಷ್ಟು ಒಳ್ಳೆ ರೀತಿಯಲ್ಲಿ ಪ್ರತಿಭೆನ ತೋರಿಸಿದಾಗ ಖಂಡಿತವಾಗಿ ಸಮಾಜ ಗುರುತಿಸ್ತದೆ. ಹೌದು, ಅದೊಂದು ಒಳ್ಳೆ ಇದೆ. ಹೌದು. ಯಕ್ಷಗಾನ ಮೇಲೆ ಆಮೇಲೆ ಏನು ಮಾಡ್ಲಿಲ್ಲ ಅಂತ ತುಂಬಾ ಕಷ್ಟನೇ. ಅಂತಂದ್ರೆ ಯಕ್ಷಗಾನದಲ್ಲಿ ದುಡಿಮೆ ಯಾವ್ದಕ್ಕೂ ಅಷ್ಟು ಸಾಕಾಗುದಿಲ್ಲ. ಯಾಕಂದ್ರೆ ನನ್ಗೆ ಆಮೇಲೆ 3 ತಂಗಿಯರೇ. ಹೌದು, ಎಲ್ಲ ಜವಾಬ್ದಾರಿ ಎಲ್ಲ ಬಂತು. ಅಂದ್ರೆ ಮತ್ತೆ ಅಣ್ಣನವರಿಗೆಲ್ಲ ಏನು ಹೆವಿ ಕೆಲಸ ಅಂತದೇನಿದ್ದಿಲ್ಲ, ಯಾಕಂದ್ರೆ ಅವರು ಎಜುಕೇಶನ್ ಅಷ್ಟು ಇದ್ದಿಲ್ಲ, ಮಾಡ್ಲಿಲ್ಲ. ಅವರು ಮದುವೆ ಆದ್ಮೇಲೆ ಅವ್ರ ಹೊಣೆಗಾರಿಕೆ, ಅವ್ರ ಜವಾಬ್ದಾರಿ ಎಲ್ಲ, ಅವರು ಹೆಂಡತಿ ಮಕ್ಕಳನ್ನ ಸಾಕ್ಬೇಕು, ಅವ್ರ ಸ್ಯಾಲ್ರಿಯಲ್ಲಿ. ಆಮೇಲೆ ತಂಗಿಯರ ಮದುವೆ ಎಲ್ಲ ನಮ್ಮ ಹೊಣೆಗಾರ ನಮ್ಮ ಮೇಲೆ ಬಂತು. ಹಾಗಾಗಿ ತುಂಬಾ ಇದೆ. ಎಲ್ಲರೂ ಕೂಡ ಫ್ಯಾಮಿಲಿ ಸೆಟ್ಲ್, ಎಲ್ಲರ ಫ್ಯಾಮಿಲಿ ಆದ್ಮೇಲೆ ನಾನು ಮದುವೆ ಆದ. ಹೇಳಿ, ನಿಮ್ಮ ಹೆಂಡತಿ ಎಲ್ಲಿ? ಅವರು ಹೆಂಡತಿ ಮೂಡುಬಿದ್ರೆ, ವಿದ್ಯಾಶ್ರೀ ಅಂತ. ಏನ್ ಹೆಸರು? ವಿದ್ಯಾಶ್ರೀ ಅಂತ. ವಿದ್ಯಾಶ್ರೀ ಹೇಳಿ. ಅವರಿಗೆ ಏನಾದ್ರೆ ಯಕ್ಷಗಾನದಲ್ಲಿ ಆಸಕ್ತಿ? ಅವ್ರಿಗೆ ಯಕ್ಷಗಾನದ ಬಗ್ಗೆ ಆಸಕ್ತಿ, ತೊಂದರೆ ಇಲ್ಲ. ಸ್ವಲ್ಪ ಟೈಲರಿಂಗ್ ಮಾಡ್ತಾರೆ. ಮತ್ತೆ ಅವಳಿಗೂ ಇಂಟ್ರೆಸ್ಟ್ ಇತ್ತು. ಮತ್ತೆ ಒಳ್ಳೆ ನಮ್ಗಂದ್ರೆ ಸ್ವಲ್ಪ ಯಕ್ಷಗಾನದವರಿಗೆ ಹಾಗಿದ್ದವ್ರು ಸಿಕ್ಕಿದ್ರೆ ಮಾತ್ರ ಸಪೋರ್ಟಿವ್ ಆಗಿ ಇದ್ದಾಗ, ಮತ್ತೆ ಅಲ್ಲಿಯೂ ಕೂಡ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಅನ್ನ ತುಂಬಾ ಸಪೋರ್ಟ್. ಒಳ್ಳೆ ಇದು ಭಾಗ್ಯದೇವತೆ ಬಂದ ಹಾಗೆ ಬಂದ್ರ ಮೇಲೆ ಒಳ್ಳೆ ತುಂಬಾ ಟರ್ನ್ ಆಯ್ತು. ಅವ್ರು ಬಂದ ಮೇಲೆ ಮತ್ತೆ ಸ್ವಲ್ಪ ಜಾಗ ಎಲ್ಲ ಹೆಚ್ಚಿಲ್ಲ, ಸ್ವಲ್ಪ 40 ವರ್ಷ ಜಾಗ ತಕೊಂಡೆ. ಏನು ಬೇರೆ ದುಡಿಮೆ ಅಂತ ಇಲ್ಲ, ಇದ್ರಲ್ಲಿ ಎಲ್ಲ ಸ್ವಲ್ಪ ಯಕ್ಷಗಾನದಲ್ಲಿ ಇದು ಮಾಡಿ. ಹೌದು, ಮನೆ ಹತ್ರನೇ. ಕಳೆದ ವರ್ಷ ಮನೆ ಕಟ್ಟಿದೆ, ಒಂದು 25 ಲಕ್ಷ ಮನೆ ಕಟ್ಟಿದೆ. ಎಲ್ಲ ಯಕ್ಷಗಾನದಿದೆ, ಮತ್ತೆ ಬೇರೆ ಎಂತ ವಿಶೇಷ ಅಂತ ಇಲ್ಲ, ಜಾಗ ಇಲ್ಲ. ಅದೆಲ್ಲ ಒಂದು. ಮತ್ತೆ ಅದೇ ನೀವು ಹೇಳ್ದಾಗೆ ಹೆಂಡತಿ ಸಪೋರ್ಟ್ ಇರೋದ್ರಿಂದ ಖಂಡಿತ ಅದು ನೆಮ್ಮದಿಗೂ ಕೂಡ ಕಾರಣ ಆಗುವಂಥದ್ದು. ಮಕ್ಕಳು ಒಬ್ಬ ಗಂಡು ಮಗು 3 ವರ್ಷ ಆಯ್ತು. ಅಂದ್ರೆ ಸ್ವಲ್ಪ ಮದುವೆ ಸ್ವಲ್ಪ ಲೇಟ್, ಅದು ಹೇಳಿ ನನ್ನ ತಂಗಿಯರಿಗೆಲ್ಲ ಜವಾಬ್ದಾರಿಗಳನ್ನು ಪೂರೈಸಿ ಮದುವೆ ಆದದ್ದು ಲೇಟ್. ಹಾಗಾಗಿ ಅವನೇನಾದ್ರು ಅಪ್ಪನ ಯಕ್ಷಗಾನವನ್ನು ನೋಡ್ಬೇಕು. ಯಕ್ಷಗಾನ ಒಂದು ಈಗಲೇ ಅಂದ್ರೆ ಸ್ವಲ್ಪ ಯಕ್ಷಗಾನಕ್ಕೆ ಹೋಗುವಂತ ಹೇಳಿದ್ರೆ ಸುಮ್ಮನೆ ಇರ್ತಾನೆ. ಸಂಜೆ ಮತ್ತೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಮತ್ತೆ ಆಟಕ್ಕೆ ಹೋಗಿ ಬರ್ತೆ ಮಗ ಅಂತ ಹೇಳಿದ್ರೆ ಸುಮ್ಮನೆ ಇರ್ತಾನೆ. ಆಯ್ತು ಬೇಗ ಹೋಗಿ ಬನ್ನಿ ಅಂತ ಹೇಳ್ತಾನೆ. ಅದೆಲ್ಲ ತೊಂದರೆ ಇಲ್ಲ. ಅಚಾನಕ್ ಆಗಿ ನೀವು ಯಕ್ಷಗಾನ ರಂಗಕ್ಕೆ ಪದಾರ್ಪಣೆಯನ್ನ ಮಾಡ್ತೀರಿ. ಈಗ ಅದರಲ್ಲೇ
ಒಂದು ತುತ್ತನ್ನ ಕೊಂಡುಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಕಲಾಮಾತೆ ನಿಮಗೆ ನೀಡಿದ್ಲು. ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ, ಆದ್ರೂ ಎಲ್ಲವೂ ನಂಬಲಿಕ್ಕೆ ಆಗುದಿಲ್ಲ. ಯಕ್ಷಗಾನದಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಸಂಪೂರ್ಣ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾನೀಗ ಯಕ್ಷಗಾನದಲ್ಲೇ ಇದ್ದೇನೆ, ಆದ್ರೆ ಇಷ್ಟೆಲ್ಲ ಮಾಡಿ ಸಾಕು, ಮನಸ್ಸಿಗೆ ನೆಮ್ಮದಿಯಾಗುವಷ್ಟು. ಮುಖ್ಯವಾಗಿ ಏನಂತಂದ್ರೆ ಡೆಡಿಕೇಶನ್ ಬೇಕು, ಅದಕ್ಕೋಸ್ಕರವಾಗಿ ಅರ್ಪಿಸಿಕೊಳ್ಳುವಂತ ಮನೋಭಾವನೆ ಇದ್ದಾಗ ಖಂಡಿತವಾಗಿಯೂ ಕೂಡ ಮತ್ತೆ ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿ ನಮ್ಮ ತ್ಯಾಗ ಮನೋಭಾವನೆ ಕೂಡ ಇದ್ದಾಗ ಖಂಡಿತವಾಗಿಯೂ ಕೂಡ ಮನೆ ಮಾಡ್ಕೊಳ್ಬಹುದು, ಜಾಗ ತಗೊಳ್ಬಹುದು, ಅಂದ್ರೆ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಬಹುದು. ನೀವು ಈಗಾಗಲೇ ಹೇಳಿದ್ರಿ, ನಾನು ಸ್ತ್ರೀ ವೇಷಕ್ಕೆ ಆಯ್ಕೆ ಆದದ್ದು ಸಂಜೀವ್ ಸುವರ್ಣರ ಕಾರಣದಿಂದ. ಅವ್ರೆ ನನ್ಗೆ ಅಂದ್ರೆ ಇಂಥ ವೇಷ ನಿನ್ಗೆ ಇಂಥ ವೇಷವೇ ಆದಿತ್ತು, ಇಂಥದಕ್ಕೆ ಹೋಗುವಂತ ಅವರೇ ಪಿ ಡಿ ವೇಷಗೆಲ್ಲ ಮಾತುಕತೆ ಸಂಬಳ ಎಲ್ಲ ಅವರೇ ಮಾತಾಡಿದ್ರು. ಅವರಿಗೆ ಗೊತ್ತಾಗ್ತದೆ, ವ್ಯಕ್ತಿಯನ್ನು ನೋಡಿದ ಕೂಡಲೇ ಅವರು ಅದು ಯಕ್ಷಗಾನದ ಮಹಾ ಏನು ವಿಶ್ವಕೋಶ ಇದ್ದ ಹಾಗೆ ಅವ್ರಿಗೆ ಗೊತ್ತಾಗ್ತದೆ. ಮುಟ್ಟಿ ತಟ್ಟಿದ ಕೂಡಲೇ ಅವರಿಗೆ ಇಂಥವ್ರೆ ಅಂತಲೇ ಗೊತ್ತಾಗಿ ಬಿಡ್ತದೆ. ಹೇಳಿ ಸರ್, ಈಗ ನೀವು ಪಿಟಿಕಾ ಸ್ತ್ರೀವೇಷದೆಲ್ಲವನ್ನು ಮಾಡಿದಿರಿ ಅಂತ ಹೇಳಿದ್ರೆ, ಗೋಳಿಗರಡಿ ಮೇಳದಲ್ಲಿ ನೀವು ಗೆಜ್ಜೆ ಕಟ್ಟಿದ್ದು, ಮತ್ತೆ ಈಗ ಇರುವಂತದ್ದು ಕೂಡ ಒಟ್ಟು ಎಷ್ಟು ವರ್ಷಗಳ ತಿರುಗಾಟ ಆಯ್ತು? ಎಲ್ಲ ಒಟ್ಟು 23 ವರ್ಷ ತಿರುಗಾಟ ಆಯ್ತು. ಈ ಗೋಳಿಗರಡಿ ಮೇಳದಲ್ಲಿ ಗೋಳಿಗರಡಿಯಲ್ಲಿ 1 ವರ್ಷ ಮಾಡಿದೆ, ಆಮೇಲೆ ಮಂದರ್ತಿಯಲ್ಲಿ 5 ವರ್ಷ ಮಾಡಿದೆ, ಆಮೇಲೆ ಅಮೃತೇಶ್ವರ 5 ವರ್ಷ ಮಾಡಿದೆ, ಆಮೇಲೆ ಕರುಣಾಕರ ಅವರ ಯಜಮಾನಿಕೆಯಲ್ಲಿ ಅಂದ್ರೆ ನೀಲಾರ ಮೇಳ 1-2 ವರ್ಷ ಅವ್ರದ್ದು ಯಜಮಾನಿಕೆಯಲ್ಲಿ, ಆಮೇಲೆ ಹಾಲಾಡಿ ಮೇಳ ಆಯ್ತು ಅವ್ರದ್ದೇ, ಅದು 3 ವರ್ಷ ಅವ್ರ ಯಜಮಾನಿಕೆಯಲ್ಲಿ 5 ವರ್ಷ ಒಟ್ಟಿಗೆ. ಆಮೇಲೆ ಈಗ ಗೋಳಿಗರಡಿಯಲ್ಲಿ ಇಲ್ಲಿ ಈಗ ಎಷ್ಟು? ಈಗ 6ನೇ ವರ್ಷ ಗೋಳಿಗರಡಿಯಲ್ಲಿ. ಓಕೆ, ಯಾವ್ಯಾವ ರೀತಿಯ ಪಾತ್ರಗಳನ್ನ ಮಾಡಿದ್ರಿ? ಅಂದ್ರೆ ನೀವು ಈಗ ಸಖಿ, ಒತ್ತು ಸಖಿ ಮತ್ತೆ ಅಮೃತೇಶ್ವರಿಯಲ್ಲಿ ಒಳ್ಳೆ ಪಾತ್ರಗಳನ್ನ ಮಾಡಿ. ಅಮೃತೇಶ್ವರಿಯಲ್ಲಿ ಒಳ್ಳೆ ಪಾತ್ರಗಳೆಲ್ಲ ನನಗೆ ಸಿಕ್ಕಿದ್ದು ಹಾಗೆ. ಅದರಲ್ಲಿಯೂ ಅವರು ಹೆಚ್ಚಾಗಿ ಮೀನಾಕ್ಷಿ, ಅಲ್ಲಿ ಬೆಳಗ್ಗೆ ಹೆಚ್ಚಾಗಿ ಮೀನಾಕ್ಷಿ ಕಲ್ಯಾಣ, ಅದರಲ್ಲಿ ನಾವು ಅವರು ಬೇರೆ ಅಂತ ಪ್ರಸಂಗ ಮಾಡಿ ಆಮೇಲೆ ನಮ್ಗೆ ಮೀನಾಕ್ಷಿ ಕಲ್ಯಾಣದಲ್ಲಿ ಮೀಸಲಾಗಿ ಇಡ್ತಾ ಇದ್ರೆ ಹೆಚ್ಚಾಗಿ ಅದೇ ಪ್ರಸಂಗ. ಮತ್ತು ಹೊಸಳದವರು ಆಮೇಲೆ ಬರ್ತಾ ಇದ್ರಿ ಕೆಲದ ಹೆಚ್ಚಿಗೆ ನಮ್ಗೆ. ಮತ್ತೆ ಯಕ್ಷಗಾನ ಬಗ್ಗೆ ಅವರು ತುಂಬಾ ಹಳೆ ಪ್ರಸಂಗದ ಬಗ್ಗೆ ಹೊಸಾಳ ಹೋದವರು ಹೇಳಿ ನಮ್ಗೆ ಹೆಚ್ಚಾಗಿ ಹಳೆ ಪ್ರಸಂಗ ಹೇಳಿಕೊಟ್ಟು ಅವರು, ಮತ್ತೆ ಆವರ್ಸ ದೇವಕರಣ ಸ್ವಲ್ಪ ವೇಷ ಮಾಡ್ಲಿಕ್ಕೆಲ್ಲ ಹೆಚ್ಚು ಹೇಳಿಕೊಟ್ಟಿದ್ದೆ ಅವರೇ. ಅವರನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹಳೆ ಹೇಳಿಕೊಟ್ಟಿದ್ರು ನಂಗೆ. ಅಲ್ಲಿ ಇರುವಾಗಲೇ ಅಲ್ಲಿ 3ನೇ ಶ್ರೀ ವಿಷಯ ಆದ್ರು ಸಖಿ ಶ್ರೀ ವಿಷಯ ನಾನು ಹೋದ್ಮೇಲೆ ಬಿಟ್ಟು ಹೋದ್ರ ಎಲ್ಲ ವಿಷಯ ಕುಣಿಯುವ ವೇಷಗಳೆಲ್ಲ ನನಗೆ ಬರ್ತಾ ಇತ್ತು ಹೆಚ್ಚಾಗಿ ಅಲ್ಲಿಂದ. ಆಮೇಲೆ ಅಲ್ಲಿ ಸ್ವಲ್ಪ ಆಮೇಲೆ ಅವರು ಸ್ವಲ್ಪ ಅದೇ ಸಂಭಾವನೆ ಇದರಲ್ಲಿ ಅಲ್ಲಿ ಬಿಡ್ಬೇಕಾಯ್ತು. ಮತ್ತೆ ಅಲ್ಲಿಂದ ಇಲ್ಲಿ ಸ್ವಲ್ಪ ಸಂಭಾವನೆ ಒಳ್ಳೆ ಸಿಕ್ತು. ಇಲ್ಲಿ ಅಷ್ಟೇ ನಾನು ಬಂದು 3ನೇ ಸಖಿ ಶ್ರೀ ವಿಷಯಕ್ಕೆ ಬಂದದ್ದು. ಸಖಿ ಶ್ರೀ ವಿಷಯಕ್ಕೆ ಬಂದ್ರು ಅಲ್ಲಿ ಕಿಸಿರಿ ವೇಷಕ್ಕೆ ಬಂದಾಗ ಮೇನ್ ವೇಷಗಳೆಲ್ಲ ಮಾಡ್ಲಿಕ್ಕೆ ಹೇಗೂ ಆಗುದಿಲ್ಲ. ಅಲ್ಲಿ ಜಾಗಕ್ಕೆ ಬಂದ್ರ ಮೇಲೆ ಅಲ್ಲಿ ಸಖಿ ವೇಷದ ವೇಷಗಳೆಲ್ಲ ಹಾಕ್ತಿದ್ರು. ಅದರಲ್ಲಿಯೂ ನನಗೆ ಕತ್ಕಾಲ್ರು ಸಿಕ್ಕಿದ್ರು, ಕತ್ಕಾಲ್ರವರು. ಅವರು ಫಸ್ಟಿಗೆ ನನಗೆ ಖುಷಿಯಾದದ್ದು ಅವರು ಹಾಗೆ ಹೇಳ್ತಿದ್ರು, ಯಾವ ಹೆದರ್ಬೇಡ ನಾನು ಹೇಳಿಕೊಡ್ತೇನೆ ಅಂತ. ಒಮ್ಮೆ ಮಾಯಾಪುರಲ್ಲಿ ಮದನಾಕ್ಷಿ ಹಾಕಿದ್ರು, ನೀ ಮಾಡು ಅಂತ ಹೇಳಿ ಮಾಡಿದ್ರು. ಮನ್ಸಿಗೆ ಖುಷಿ ಆಯ್ತು ಅಂತ ಹೇಳಿದ್ರೆ ಅಷ್ಟು ಒಳ್ಳೆ ಆಡ್ಸಿದ್ರು ಅವರು. ಅಷ್ಟು ಖುಷಿ ಆಯ್ತು. ನಾನು ಫಸ್ಟ್ ಮದನಾಕ್ಷಿ ಮಾಡದಲ್ಲಿ ಅವರು ಹೇಳಿದ್ದ ಹಾಗೆ ಅವ್ರು ಹೇಳಿಕೊಟ್ಟಿದ್ರು. ಖುಷಿ ಆಯ್ತು ನನಗೆ, ಅಷ್ಟು ಖುಷಿ ಆಯ್ತದಂದ್ರೆ ಫಸ್ಟ್ ಅಂತ ವೇಷ ಮಾಡಿದ್ದೆ ಫಸ್ಟ್ ನಾನು ನೀರಾವರಿಯಲ್ಲಿ ಬಂದಾಗ. ಅವರು ಒಳ್ಳೆ ಕತ್ಕಾಲ್ರವರು ಹಾಗೆ ಹೇಳಿಕೊಟ್ಟಿದ್ರೆ ಅಷ್ಟೇ ಖುಷಿ ಆಯ್ತು. ಅದ್ರ ಮೇಲೆ ಮತ್ತೆ ಕಷ್ಟ ವಿಷಯಗಳೆಲ್ಲ ತುಂಬಾ ಇದು ಮಾಡಿದ್ದೆ. ಆಮೇಲೆ ಇಲ್ಲಿ ಈಗ ಗೋಳಿಗರಡಿಯಲ್ಲಿ ಪ್ರಧಾನ ಸ್ತ್ರೀವೇಷಧಾರಿಯಾಗಿ ತಾವು ಕೆಲಸವನ್ನು ಮಾಡ್ತಿದ್ದೀವಿ. ಹೇಗೆ ಅನ್ನಿಸ್ತಾ ಉಂಟು? ಅದು ಪ್ರಧಾನ ವೇಷ ಅಂತಲ್ಲ, ಅದಕ್ಕೆ ಅಷ್ಟು ಆ ಜಾಗದ ನಾನಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಪ್ರಧಾನ ವೇಷ ಅಂತ ಅಷ್ಟು ಹೊಣೆಗಾರಿಕೆ ಇರ್ತದಲ್ಲ, ಇನ್ನೊಬ್ರಿಗೆ ಹೇಳಿ ಕೊಡುವಷ್ಟು ಹೊಣೆಗಾರಿಕೆಯೂ ಇರ್ತದೆ. ಅದು ನಾನು ಅದು ಹೇಳಿದ್ದೆ ಯಜಮಾನ ಹತ್ರ. ಅವರು ನನ್ಗದು ಆಗುದಲ್ಲ, ಯಾಕಂದ್ರೆ ಆ ಜಾಗಕ್ಕೆ ಬಂದ ಮೇಲೆ ಅಷ್ಟೇ ಹೊಣೆಗಾರಿಕೆ ಉಂಟು. ಮತ್ತೆ ಗರತಿ ವೇಷಗಳಲ್ಲೇ ತುಂಬಾ ಬರುವುದು. ನಮ್ಮ ಏಜಿಗೆ ನನ್ನ ಇದಕ್ಕೆ ಅದು ಆಗುದಲ್ಲ. ನಮ್ಗೆ ಈಗ ಸಖಿ ವೇಷ ನರ್ತನ ವೇಷಗಳೆಲ್ಲ ಅಲ್ಲಿ ಹಾಲಡಿಂದ ಅಲ್ಲಿ ಬರುವಾಗ ಮತ್ತೆ ಅವರೇ ಹೇಳಿದ್ರು, ನಿಮ್ ತೊಂದ್ರೆ ಇಲ್ಲ, ನಮ್ಮಲ್ಲಿ ಹೆಚ್ಚಾಗಿ ಹೊಸ ಪ್ರಸಂಗಗಳಾಗುವುದು. ಮತ್ತೆ ಹಾಗೆ ಹೇಳಿಕೊಡ್ಲಿಕ್ಕೆ ಹೆಮ್ಮಾಡಿ ರಾಮಣ್ಣ ಇದ್ದಾರೆ, ಸಮಸ್ಯೆ ಆಗುದಿಲ್ಲ, ನೀವು ಬನ್ನಿ 1 ವರ್ಷ ತಿರುಗಾಟ ಮಾಡಿ ಮತ್ತೆ ನೋಡಿ ಅಂತ ಹೇಳಿದ್ರು. ಅಲ್ಲಿ ಶಂಕರ್ ಕುಲಾಲ್ ಇದ್ರು, ಅವರು ಸ್ವಲ್ಪ ಜರಷ್ಟೊತ್ತಿ ಆರಾಮಿಲ್ಲ ಇತ್ತು, ಹಾಸ್ಪಿಟಲ್ ಇದ್ರು. ಶಂಕರ್ ಕುಲಾಲ್ ಎಲ್ಲ ಮಾತಾಡಿದ್ರೆ ಅವರು ಫೋನಲ್ಲಿ ಮಾತಾಡಿ ಹೇಳಿದ್ರು, 1 ವರ್ಷ ತಿರುಗಾಟ ಮಾಡಿ ನೀವು ಅಂತ ಹೇಳಿದ್ರೆ. ಮತ್ತೆ ಎಲ್ಲ ಸ್ಯಾಲ್ರಿ ಎಲ್ಲ ಇತ್ತು.
ಆಯ್ತಂತ ಒಂದಷ್ಟು ತಿರುಗಾಟ ಮಾಡಿದೆ. ಅಲ್ಲಿ ಹೊಸ ಪ್ರಸಂಗಗಳೇ ಜಾಸ್ತಿ, ಹಳೆ ಪ್ರಸಂಗಗಳ ಸ್ವಲ್ಪ ಕಡಿಮೆ ಇತ್ತು. ಅದ್ರಲ್ಲಿ ಹೆಮ್ಮಾಡಿರು ಬರ್ಲಿಲ್ಲ, ಸರಿ, ಹೆಮ್ಮಾಡಿರು ಇಲ್ಲ, ಎಲ್ಲ ಸ್ವಲ್ಪ ಹುಡುಗರು ಸಟ್ಟೆಯಲ್ಲಿ. ಆದ್ರೂ ಒಳ್ಳೆ ಆಯ್ತು, ಖುಷಿ. ಹೊಸ ಪ್ರಸಂಗದಲ್ಲಿ ನಾವು ಹೋದದ್ದು ಸ್ವಲ್ಪ ನಾವೇ ದಾರಿ ನಡೆ ಮಾಡ್ಕೊಂಡು, ಯಾಕಂದ್ರೆ ನಿಮ್ಮ ಒಂದು ಪ್ರೌಢಿಮೆ ಅಲ್ಲಿ ಜಾಸ್ತಿ ಬೇಕಾಗುತ್ತೆ. ಹೊಸ ಪ್ರಸಂಗ, ಹಳೆ ಪ್ರಸಂಗದಲ್ಲಿ ಪೌರಾಣಿಕದಲ್ಲಿ ಅದು ಹೀಗೆ ಅಂತ ಇದು ಮೊದಲೇ ಇಟ್ಟಿದ್ದಾರೆ, ಅದನ್ನ ಅದರದ್ದೇ ಹೋಗ್ಬೇಕು. ಇದು ಹಾಗಲ್ಲ, ಒಂದು ನಾವು ದಾರಿ ಮಾಡ್ಕೊಂಡು ಹೋಗ್ಬೋದು ಹೊಸ ಪ್ರಸಂಗದಲ್ಲಿ. ಹಾಗಾಗಿ 1 ವರ್ಷ ಒಳ್ಳೆ ತಿರುಗಾಟ ಆಯ್ತು. ಆಮೇಲೆ ಈಗ 5-6 ವರ್ಷ ತಿರುಗಾಟ ಆಯ್ತು. ಖುಷಿ ಆಯ್ತು ಮನಸ್ಸಿಗೆ, ಒಳ್ಳೆ ಯಜಮಾನಿಕೆ. ಮತ್ತೆ ತಂಡ ಕೂಡ ಚೆನ್ನಾಗಿದೆ, ತಂಡ ಅಂತ ಹೇಳಿದ್ರೆ ಅಲ್ಲಿ ನಾನು ತುಂಬಾ ತಿರುಗಾಟ ಮಾಡಿದ್ದೆ. ತಿರುಗಾಟ ಮಾಡದಲ್ಲಿ ಖುಷಿ ಆದದ್ದು ಗೋಳಿಗಾಡಿ ಹುಡುಗರು ಸೆಟ್ ಆಗಿದ್ದು. ಹಾಗಿದ್ದಾಗ ತುಂಬಾ ಅಂದ್ರೆ ಲವಲವಿಕೆ ಕೂಡ ಒಂದು. ಮತ್ತೆ ಅಲ್ಲಿ ಹಾಗೆ ಯಜಮಾನರು ಅಂತ ಹೇಳಿದ್ರೆ ಅಷ್ಟು ಒಂದು ಹ್ಯಾಬಿಟ್ಸ್ ಎಲ್ಲ ಇದ್ದವ್ರನ್ನ ಮತ್ತೆ ಹಿಡ್ಕೊಳ್ಳೋದಿಲ್ಲ, ತೆಗೆದಾಕ್ತಾ ಇದ್ರು. ಯಾರಿಗೆ ಅಂತದೆಲ್ಲ ಹ್ಯಾಬಿಟ್ಸ್ ಇದ್ದವ್ರನ್ನ ಬಿಡುವುದೂ ಇಲ್ಲ. ಮತ್ತೆ ಏನೋ ಒಂದು ಗಲಾಟೆ ಗಿಲಾಟೆ ಎಲ್ಲ ಏನೂ ಇಲ್ಲ, ಒಂದು ಒಳ್ಳೆ ಒಂದು ಮನೆ ಇದ್ದ ಹಾಗೆ, ಅಷ್ಟು ಒಳ್ಳೆ ಹೊಂದಾಣಿಕೆ. ಓಕೆ ಓಕೆ. ಈಗ ನೀವು ಹೊಸ ಪ್ರಸಂಗವನ್ನ ಇಷ್ಟಪಡ್ತೀರಾ ಅಥವಾ ಹಳೆ ಪ್ರಸಂಗವನ್ನ ಇಷ್ಟಪಡ್ತೀರಾ? ಅಂದ್ರೆ ಹಳೆ ಪ್ರಸಂಗ ನಮ್ಗೆ ಇಂಟ್ರೆಸ್ಟ್, ಯಾಕಂತ ಹೇಳಿದ್ರೆ ಅದು ಬೇಕು, ಅದನ್ನ ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಹೊಸ ಪ್ರಸಂಗ ಬೇಡ ಅಂತ ಹೇಳಲಿಕ್ಕೆ ಆಗುದು. ಯಾಕಂದ್ರೆ ಈಗ ನಾವು ಇದ್ದ ಮೇಳದಲ್ಲಿ ಹೊಸ ಪ್ರಸಂಗ ಬೇಕೇ. ಯಜಮಾನರು ಒಂದು ಮೇಳ ನಡೆಸಬೇಕು ಅಂತ ಆದ್ರೆ ಅವರಿಗೆ ಆಟ ಬೇಕು, ಕೇಳುವುದೇ ಹೊಸ ಪ್ರಸಂಗ. ಹೊಸ ಪ್ರಸಂಗ ಅವಾಗ ಮಾಡ್ಲೇಬೇಕಲ್ಲ. ಮತ್ತೆ ಯಜಮಾನರು ಮೇಳ ನಡೆಸಿದ್ರೆ ಮಾತ್ರ ನಮಗೊಂದು ಹೊಟ್ಟೆಗೆ, ಇಲ್ಲಾದ್ರೆ ನಮ್ಮ ಹೊಟ್ಟೆಗಿಲ್ಲ, ನಮಗೆ ಕೆಲಸ ಇಲ್ಲ, ನಾವು ಆಗ್ಬೇಕಲ್ಲ. ಹಾಗಾಗಿ ಹೊಸ ಪ್ರಸಂಗ ಮಾಡಿದ್ರು ಅದರಲ್ಲಿ ಹಳೆ ಪ್ರಸಂಗದ ವಿಷಯಗಳು ಹಾಕ್ಬೋದಲ್ಲ. ಖಂಡಿತ ಅದೇ ವಿಷಯವನ್ನ ಹಿಡ್ಕೊಂಡು ಹೋಗ್ಬೇಕಂತಿಲ್ಲ. ಹಳೆ ಪ್ರಸಂಗದ ಪೌರಾಣಿಕದ ವಿಷಯಗಳನ್ನು ಹಾಕ್ಬೋದು. ಎಲ್ಲರಲ್ಲೂ ಕೂಡ ಒಂದು ಸತ್ವವನ್ನ ಕೊಡುವಂತದ್ದೇ ಉದ್ದೇಶ ಆಗಿರ್ತದೆ. ಹೊಸ ಪ್ರಸಂಗ ಅಂತ ಹೊಸ ವಿಷಯವೇ ಹಾಕ್ಬೇಕಂತಿಲ್ಲ. ಪೌರಾಣಿಕ ಪ್ರಸಂಗದ ವಿಷಯ ಹಾಕ್ಬೋದಲ್ಲ. ಹಾಗಾಗಿ ಅದನ್ನ ದೂರ ಹಾಗಿಲ್ಲ. ಮನಸ್ಸಿಗೆ ಖುಷಿ ಆಯ್ತು. ಹಾಗಾಗಿ ಒಂದು 6 ವರ್ಷ ಆಯ್ತು, ಯಜಮಾನ್ರಿಗೂ ಖುಷಿ ಆಯ್ತು ಇರಿ ಅಂತ ಹೇಳಿ ಮತ್ತೆ ನಾವು ಮುಖ್ಯಸ್ಥರಾಗಿ ಇದ್ದೆ ಈಗ. ಓಕೆ. ಮತ್ತೆ ಇಷ್ಟು ಯಕ್ಷಗಾನ ತಿರುಗಾಟದಲ್ಲಿ ನಿಮಗೊಂದು ಖುಷಿ ಕೊಟ್ಟಂತ, ನೀವು ಆರಂಭದ ಮದನಾಕ್ಷಿಯನ್ನು ಹೇಳಿದ್ರೆ, ಅದಲ್ಲದೆ ನನ್ಗೊಂದು ಇದೊಂದು ನನ್ನ ಒಂದು ಕ್ಯಾರಿಯರಿಗೆ ತುಂಬಾ ಒಳ್ಳೆಯ ಪಾತ್ರ ಅಂತ ಹೇಳ್ಕೊಂಡು ಅನಿಸಿರುವಂತದ್ದು ಯಾವ್ದಾದ್ರು? ಮತ್ತೆ ಇದು ಮಾಯಾಪುತನಿ, ಅದು ಅಮೃತೇಶ್ವರ ಅಂತೂ ಅದು ಫಸ್ಟ್ ಮಾಯಶೂರ್ಪನಕ್ಕೆ ಮಾಯಪುತನೆ ಅಲ್ಲಿ ತುಂಬಾ ಮಾಡ್ತಿತ್ತು. ಅಲ್ಲಿ ಆಗುದು ಹೆಚ್ಚಾಗಿ ಲೀಲೆ ಆಗ್ತಾ ಇತ್ತು. ಮತ್ತೆ ಕ್ಷೇತ್ರ ಮಾತ್ಮೆಯಲ್ಲಿ ಮಾಯಶೂರ್ಪನಕ್ಕೆ ಅಂತ ಉಂಟು, ಅದರಲ್ಲಿ 12 ವೇಷ ನಾನು ಫಸ್ಟಿಗೆ ಅಲ್ಲೇ ನರ್ತನ ವೇಷಗಳೆಲ್ಲ ಅಲ್ಲೇ ನನ್ಗೆ ತುಂಬಾ ದಿವಕರ್ಣೆಲ್ಲ ಹೇಳಿಕೊಟ್ಟದ್ದು ಅಲ್ಲೇ ಅಮೃತೇಶ್ವರಲ್ಲಿ. ಅಲ್ಲಿ ವೇಷಗಳೆಲ್ಲ ಅಲ್ಲೇ ಮಾಯಪುತನೆ ಮತ್ತೆ ಶೂರ್ಪನಕ್ಕಿ ಅಂತದೆಲ್ಲ ಎಲ್ಲ ಹೇಳಿಕೊಟ್ಟಿದ್ದು ಅಲ್ಲೇಯ. ಹಾಗಾಗಿ ಅಲ್ಲೇ ತುಂಬಾ ಇಂಟ್ರೆಸ್ಟ್ ಇಂದ ಅದನ್ನ ಮಾಡ್ತಾ ಇದ್ದೆ. ಆಮೇಲೆ ಇಲ್ಲಿಗೆ ಬಂದ ಮೇಲೆ ನಮ್ಮ ಇಲ್ಲಿ ದೇವಿ ಅದೆಲ್ಲ ಇಲ್ಲೇ ಮತ್ತೆ ಇಂಥ ವೇಷಗಳೆಲ್ಲ ಸಿಗ್ತಾ ಇತ್ತಲ್ಲ, ಅದೊಂದು ಪೂಜ್ಯ ಒಂದು ವೇಷಗಳೆಲ್ಲ ಅದು ಜಾಗದಲ್ಲಿ ಬಂದ ಮೇಲೆ ಮಾಡ್ಲೇಬೇಕಲ್ಲ. ಹಾಗಾಗಿ ಮತ್ತೆ ಖುಷಿ ಆಯ್ತು ಇಂಥ ವೇಷ. ನನ್ನ ನಿರೀಕ್ಷೆ ಇಲ್ಲ ಇತ್ತು, ನನ್ಗೆ ಈಗಲೂ ಸಹ ನಿರೀಕ್ಷೆ ಇಲ್ಲದೆ ನಾನು ಇಷ್ಟೆಲ್ಲ ಮಾಡ್ತಾ ಇದ್ನಲ್ಲ. ಯಾಕಂದ್ರೆ ಯಕ್ಷಗಾನದ ಬಗ್ಗೆ ಇಂಟ್ರೆಸ್ಟೇ ಇರ್ಲಿಲ್ಲ. ಇಂಟ್ರೆಸ್ಟ್ ಇಲ್ಲದೆ ನಾನು ಇಷ್ಟೆಲ್ಲ ಮಾಡಿದ್ನಲ್ಲ. ಅದು ನನ್ನ ಜೊತೆಯಲ್ಲಿದ್ದವರು ಸಹ ಈಗ ನಾವು ಶಾಲೆಯಲ್ಲಿ ಇರುವಾಗಲೂ ಜೊತೆಯಲ್ಲಿದ್ದವರು ಹೆಚ್ಚಾಗಿ, ಮತ್ತೆ ಕೇಂದ್ರದಲ್ಲಿಯೂ ನನ್ನ ಜೊತೆಯಲ್ಲಿದ್ದವರು. ಬೇರೆ ಅಭಿಮಾನಿಗಳು ತುಂಬಾ ಇರಬಹುದು, ಮತ್ತೆ ಕಲೆಯಲ್ಲಿ ಮೇಲೆ ಇರಬಹುದು. ಆದ್ರೆ ಬೇರೆ ನಮ್ಮ ಸಾಂಸಾರಿಕದ ಬಗ್ಗೆ ಮತ್ತೆ ಮನೆ ಕಡೆ ಎಲ್ಲ ಯೋಚನೆ ಮಾಡ್ತಾ ಇದ್ರೆ ನಾನು ಎಷ್ಟಕ್ಕೂ ತೊಂದರೆ ಇಲ್ಲ, ಹೌದು ಅಂತ ನಾನು ಯೋಚನೆ. ಯಾಕಂತ ಹೇಳಿದ್ರೆ ಒಂದು ಇಷ್ಟು ಕಲಾವಿದ ಎಲ್ಲ ಹೇಳ್ತಾ ಇದ್ರು, ಮತ್ತೆ ತುಂಬಾ ಕಲಾವಿದರು ನನಗೆ ಹೇಳಿದ್ರು, ನಮ್ಮವರು ಕಲಾವಿದರು ಹೇಳಿದ್ರು, ಇನ್ನೊಂದು ನಮ್ಮಲ್ಲಿ ತುಂಬಾ ಮಂದಿ ಕಲಾವಿದರು ಇದ್ರು. ಅವರು ಬಂದು ಹೇಳಿದ್ರು, ನಮ್ಮ ಯಕ್ಷಗಾನ ಕಲಾವಿದಲ್ಲಿ ನೀನು ಯಕ್ಷಗಾನಕ್ಕೆ ಹೋಗಿ ನೀನು ಇಷ್ಟು ಮಾಡಿದ್ದು ಗ್ರೇಟ್ ನೀನು. ಯಾಕಂದ್ರೆ ಇಂಥ ಮನೆ ಕಟ್ಲಿಕ್ಕೆ ಇಂಥ ಹೀಗೆಲ್ಲ ಇರ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ, ಇಂಥದ್ ಮಾಡಿದ್ದು ಗ್ರೇಟ್ ನೀನು ಅಂತೆಲ್ಲ ಹೇಳಿದ್ರ. ಆವಾಗ ಮತ್ತೂ ಖುಷಿ ಆಗ್ತಾ ಇತ್ತು. ಮತ್ತೆ ಈ ಮೇಳಗಳಲ್ಲದೆ ಬೇರೆ ಹೊರಗಡೆ ಎಲ್ಲಾದ್ರೂ ಯಕ್ಷಗಾನವನ್ನು ಮಾಡಿರುವಂತದ್ದು, ಮಳೆಗಾಲ ಅಥವಾ ನಾನು ಹೆಚ್ಚಾಗಿ ಈ ಕೊರೋನಾ ಸ್ಟಾರ್ಟ್ ಆಗೋ ಮೊದಲು ಹೆಚ್ಚಾಗಿ ನಾನು ಮಳೆಗಾಲದಲ್ಲಿ ಒಂದು 3 ತಿಂಗಳಂತೂ ನಾನು ಹೊರಗಡೆ ಆಟ ಮಾಡ್ತಾ ಇದ್ದೆ ಹೆಚ್ಚಾಗಿ. ನಮ್ಮ ಇಲ್ಲಿ ಕಾರ್ಕಳದವರೆಲ್ಲ ಟೀಮ್ ಇತ್ತು, ಅವ್ರ ಜೊತೆಯಲ್ಲಿ ಕಂಟಿನ್ಯೂ. ಹಾಗಾಗಿ ನನ್ಗೆ ಟರ್ನರ್ ಆಗ್ತಾ ಇತ್ತು. ಮಳೆಗಾಲದಲ್ಲಿ ಒಂದು 3 ತಿಂಗಳ ಆಟ ಕಂಟಿನ್ಯೂ ಸಿಗ್ತಾ ಇತ್ತು. ಲಾಕ್ಡೌನ್ ಆದ್ಮೇಲೆ ಸ್ವಲ್ಪ ಕಡಿಮೆ ಆಗ್ಲಿ ಸ್ಟಾರ್ಟ್ ಆಯ್ತು. ಆವಾಗ ಹೆಚ್ಚಾಗಿ ತಿರುಗಿ ಬೆಂಗಳೂರು, ಮೈಸೂರು, ಚಿತ್ರದುರ್ಗ ಆಚೆಗೆಲ್ಲ ಹೆಚ್ಚಾಗಿ ಮಳೆಗಾಲದಲ್ಲಿ ಆಟ ಸಿಗ್ತಾ ಇತ್ತು. ಯಾರ ಟೀಮು?
ಅದು ಇಲ್ಲಿ ಕಾರ್ಕಳದಲ್ಲಿ ಗೋಪಾಲಕೃಷ್ಣ ಟೀಮ್ ಅಂತ ಅವ್ರದ್ದು. ಮತ್ತೆ ಇಲ್ಲಿ ಕರಂಬಳಿಗೆಲ್ಲ ಹೋಗ್ತಾ ಇದ್ದೆ, ಸಂಘ ಸಂಸ್ಥೆಗಳಿಗೆಲ್ಲ ತುಂಬಾ ಹೋಗ್ತಾ ಇದ್ದೆ. ಪರಂಪಳಿ ಸಂಘ, ಕರಂಬಳಿ ಸಂಘ, ಇಲ್ಲಿಗೆಲ್ಲ ಹೋಗ್ತಾ ಇದ್ದೆ ಮಳೆಗಾಲದಲ್ಲಿ ಸಂಘಕ್ಕೆ. ಹಾಗಾಗಿ ಮಳೆಗಾಲದಲ್ಲಿ ತೊಂದರೆ ಇಲ್ಲ ಇತ್ತು, ಸಿಗ್ತಾ ಇತ್ತು. ಇದು ಕೊರೋನಾ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಕಡಿಮೆ ಕಡಿಮೆ ಆಗ್ತಾ ಬಂತು, ಅಷ್ಟೊಂದು ಇದಾಗ್ಲಿಲ್ಲ. ಆದ್ರೂ ಏನು ಸಮಸ್ಯೆ ಇಲ್ಲ ಅಂತ ಇಲ್ಲ. ಮತ್ತೆ ಇದನ್ನ ಯಾರಿಗಾದ್ರೂ ಮಕ್ಕಳಿಗೆ ಹೇಳಿಕೊಡುವಂತ ಪ್ರಯತ್ನಗಳೇನಾದ್ರು ಮಾಡ್ತೀರಾ? ನಾವು ನಮ್ಮ ಅಲ್ಲಿ ಟ್ರಸ್ಟ್ ಅಂತಿದ್ದು, ಪ್ರೇರಣಾ ಟ್ರಸ್ಟ್ ಅಂತ, ನಮ್ಮ ಮಾವನ ಮಗನೇ ಒಂದು ಟ್ರಸ್ಟ್ ಮಾಡಿದ್ದ ಚೇರ್ಕಾಡಿಯಲ್ಲಿ. ಹೌದು, ಚೇರ್ಕಾಡಿಯಲ್ಲಿ ಪ್ರೇರಣಾ ಟ್ರಸ್ಟ್ ಅಂತ. ಅಲ್ಲಿಯೂ ಕ್ಲಾಸ್ ಎಲ್ಲ ನಾವು ಮಕ್ಕಳಿಗೆ ಕ್ಲಾಸ್ ಎಲ್ಲ ಸ್ಟಾರ್ಟ್ ಮಾಡ್ತು. ನಾವು ಗುರುಗಳಿಗೆ ಗಣೇಶ್ ಅವ್ರನ್ನ ಕರೆಸಿದ್ ನಾವು, ಅವ್ರ ಜೊತೆ ನಾನು ಇದ್ದೆ. ನಮ್ ಒಬ್ರು ಮೊದಲು ಸ್ಟಾರ್ಟ್ ಮಾಡೋದವ್ರು ಬೇಕಲ್ಲ, ಅವ್ರನ್ನ ಕರೆಸಿದ್ದು. ತುಂಬಾ ಮಕ್ಕಳಿದ್ರು. ಆಮೇಲೆ ಇನ್ನೊಂದ್ಸಲ ಮಳೆಗಾಲದಲ್ಲಿ ಕ್ಲಾಸ್ ಮಾಡಿತ್ತು ಟ್ರಸ್ಟ್ ಇತ್ತಿಂದ. ಈಗ ಸ್ವಲ್ಪ ಕಡಿಮೆ ಮಾಡಿತ್ತು, ಆಗ ಒಂದು ಫ್ರೀ ಕ್ಲಾಸ್ ಎಲ್ಲ ಮಾಡ್ತಾ ಇತ್ತು ಟ್ರಸ್ಟ್ ಇತ್ತಿಂದ. ಅಲ್ಲಿ ಅವರು ವರ್ಷಕ್ಕೊಂದು ಕಾರ್ಯಕ್ರಮಗಳನ್ನೆಲ್ಲ ಕೂಡ ಮಾಡಿ ವಾರ್ಷಿಕೋತ್ಸವ ಅಂತ ಒಂದು ಮಾಡ್ತಿತ್ತು. ಕಲಿತ ಮಕ್ಕಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿ ಕೊಡ್ತಾ ಇತ್ತು. ಓಕೆ, ಆ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀರಿ. ಸರಿ ಸರ್, ಬಹಳ ನೆಮ್ಮದಿಯ ಜೀವನವನ್ನು ಈ ಯಕ್ಷಗಾನದಿಂದ ನೀವು ಕಂಡುಕೊಂಡಿದ್ದೀರಿ ಅಂತೇಳಿ ನಿಮ್ಮ ಮಾತುಗಳಲ್ಲೇ ನಾನು ಅಂದ್ಕೊಂಡಿದ್ದೆ. ಅದಕ್ಕೆ ಯಕ್ಷಗಾನ ಅಥವಾ ಈ ಕಲೆ ಎನ್ನುವಂಥದ್ದು ಎಲ್ಲರನ್ನ ಕೈ ಬೀಸಿ ಕರಿತದಂತೆ, ಆದರೆ ತನ್ನ ಜೊತೆಗೆ ಕೆಲವರನ್ನು ಮಾತ್ರ ಇಟ್ಕೊಳ್ತದಂತೆ. ಬಹುಶಃ ಆ ಕಲಾಮಾತೆ ಇಟ್ಕೊಂಡಂತಹ ವ್ಯಕ್ತಿಗಳಲ್ಲಿ ನೀವು ಕೂಡ ಒಬ್ಬರು ಅಂತ ನಾನು ಅಂದ್ಕೊಳ್ತೇನೆ. ಇನ್ನು ನಿಮ್ಮ ಏನು ಅಭಿಮಾನಿಗಳಿಗೆ ಅಥವಾ ಪ್ರೇಕ್ಷಕರಿಗೆ ಅಥವಾ ವೀಕ್ಷಕರಿಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಭಿಮಾನಿಗಳಂತೇಳಿ ಈಗ ಎಲ್ಲ ಫೇಸ್ಬುಕ್, ವಾಟ್ಸಪ್ ಎಲ್ಲ ಉಂಟು. ಅದರಲ್ಲಿ ಇದೊಂದು ಯೂಟ್ಯೂಬ್ ಇಂದ ನನ್ಗೆ ಖುಷಿ ಆದದಕ್ಕಂತ ಹೇಳಿದ್ರೆ, ಅದರಲ್ಲಿ ಹೇಳ್ತಾರೆ ಯಾವುದು ಒಂದು ಎಲ್ಲಾದ್ರೂ ಕುಣಿಯುವುದು, ಮತ್ತೆಲ್ಲಾದ್ರೂ ಏನು ವಿಶೇಷ ಮಾತಿದ್ರೆ ಮಾತ್ರ ಅದು ಎರಡರಲ್ಲೇ ಬರ್ತಾರೆ. ಆದ್ರೆ ನಮ್ಮ ಕಲಾವಿದರ ಬದುಕಿನ ಬಗ್ಗೆ ಇಷ್ಟೆಲ್ಲ ಸಮಸ್ಯೆ ಉಂಟು, ಇಷ್ಟು ಅದು ಸಮಸ್ಯೆ ಜೊತೆಲಿ ಇಷ್ಟು ಸಂತೋಷ ಉಂಟು, ಇದನ್ನೆಲ್ಲ ಯಾವ್ದು ಫೇಸ್ಬುಕ್ ಅಲ್ಲಿ ಇಲ್ಲ, ವಾಟ್ಸಪ್ ಅಲ್ಲಿ ಬರುವುದು ಇಲ್ಲ. ಅಂತದ್ರಲ್ಲಿ ಯೂಟ್ಯೂಬ್ ಇದ್ರಲ್ಲಿ ಕಾರ್ಯಕ್ರಮದಲ್ಲಿ ಒಂದು ಹಾಕಿದ್ರು, ಅದು ಮನಸ್ಸು ತುಂಬಾ ಸಂತೋಷ ಆಗ್ತಾ ಉಂಟು. ಹಾಗಾಗಿ ಎಲ್ಲ ಅಭಿಮಾನಿಗಳಿಗೆ ಹೇಳಿದಷ್ಟೇ, ಇಂಥ ಅವಕಾಶ ಮತ್ತೆ ಅವರು ಹಾಕ್ತಾರೆ, ಹೌದು, ಆದ್ರೆ ಇದೆಲ್ಲ ಬರುವುದಿಲ್ವಲ್ಲ. ಹಾಗಾಗಿ ಈ ಒಂದು ಚಾನಲ್ಗೆ ಸಪೋರ್ಟ್ ಕೊಡಬೇಕು ಅಂತ ನಾನು ಬೇಡಿಕೊಳ್ಳುವುದು. ಆಗಲಿ ಸರ್, ನಮ್ಮ ನಿರೀಕ್ಷೆ ಇನ್ನಷ್ಟು ಅವಕಾಶಗಳು ನಿಮಗೆ ಲಭ್ಯ ಆಗಲಿ. ನೀವು ಎಣಿಸಿದ ಹಾಗೆ ಇನ್ನಷ್ಟು ಆ ಪಾತ್ರವನ್ನು, ಯಾಕೆ ನನಗೆ ಬಹಳ ನಿಮ್ಮ ಸೌಜನ್ಯದ ಮಾತು ನನಗೆ ಇಷ್ಟ ಆಯ್ತು. ಯಾಕಂದರೆ ಯಜಮಾನರು ನಿಮಗೆ ಆ ಸ್ಥಾನವನ್ನು ಕೊಟ್ಟರು ಕೂಡ ನಾನಿನ್ನೂ ಅದಕ್ಕೆ ಅರ್ಹನಲ್ಲ ಎನ್ನುವಂಥ ಆ ವಿನೀತ ಭಾವ ಉಂಟಲ್ವ, ಅದು ನಿಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ತದೆ. ಆ ಸೌಜನ್ಯ ಎನ್ನುವಂಥದ್ದು ನಿಮ್ಮ ಬದುಕಿನ ಹಾದಿಯ ತನಕವೂ ಇರಲಿ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ನಮ್ಮ ಜೊತೆಗೆ ಇಲ್ಲಿಯ ತನಕ ಮಾತನಾಡಿದಕ್ಕೋಸ್ಕರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಥ್ಯಾಂಕ್ಸ್, ಧನ್ಯವಾದಗಳು. ಓಕೆ, ಸರಿ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನಿಮ್ಮ PV ಆನಂದ್ ಸಾಲಿಗ್ರಾಮ ಮಾಡುವ ವಂದನೆಗಳು.